ಅವರು ಆ ಸಾಧನೆ ಸರಿಯೋ ತಪ್ಪೋ ಅಲ್ಲ, ಹೇಳಿದ್ದು ಸತ್ಯವೋ ಸುಳ್ಳೋ ಅಂತ ಹೇಳಲಿಕ್ಕೆ ವಿರೋಧ ಪಕ್ಷದವರಿಗೆ ಅವಕಾಶವನ್ನು ಕೊಡಬೇಕು. ಆಡಳಿತ ಪಕ್ಷದವರಿಗೆ ಮೇಯರ್ ಇದ್ದಾರೆ, ಸಚೇತಕರಿದ್ದಾರೆ, ಚೇರ್ಮನ್ಗಳಿದ್ದಾರೆ, ಅವ್ರಿಗೆ ಹೋಗಿ ಮಾತಾಡುವಂಥ ಅವಕಾಶ ಇದೆ. ಅಭಿನಂದನೆ ಸಲ್ಲಿಸಲಿಕ್ಕೆ ಆ ವೇದಿಕೆಯ ಪ್ರೆಸ್ ಮೀಟ್ ಮಾಡಲಿ, ಜನರ ಬಳಿ ಹೋಗಿ ಇವರಿಗೆ ಜನರೇ ಉತ್ತರ ಕೊಡ್ತಾರೆ. ಬಿಜೆಪಿ ಆಡಳಿತ ಮಂಗಳೂರು ಮಹಾನಗರ ಪಾಲಿಕೆಗೆ ಯಾವಾಗ ಬರ್ತದೆ ಆವಾಗ ಟ್ಯಾಕ್ಸ್ ಜಾಸ್ತಿ ಆಗ್ತದೆ. ನಾವು 100% ಕಾಂಗ್ರೆಸ್ ಪಕ್ಷ ಬಡವರ ಕಾಳಜಿ ಇರುವಂಥ ಪಕ್ಷ. ಮೇಯರ್ ಅವರು ಸರ್ವಾಧಿಕಾರ ಧೋರಣೆ ಏನು ಒಂದು ಪದ್ಧತಿ ಉಂಟು, ಆ ಪದ್ಧತಿಯನ್ನೇ ತನ್ನ ಸರ್ವಾಧಿಕಾರದಿಂದ ವಿರೋಧ ಪಕ್ಷದವರ ಹಕ್ಕನ್ನು ತೆಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ. 1984ರಿಂದ ಮಹಾನಗರ ಪಾಲಿಕೆ ಅಸ್ತಿತ್ವಕ್ಕೆ ಬಂದ ನಂತರ ಸಾಮಾನ್ಯ ಸಭೆಯಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಾಗ ಪ್ರತಿಪಕ್ಷದವರಿಗೆ ಮೊದಲು ಆದ್ಯತೆ ಕೊಡುವಂಥದ್ದು ಪದ್ಧತಿ. 1984ರಿಂದ ಇಲ್ಲಿಯವರೆಗೆ ಮೊದಲ ಬಾರಿಗೆ ಈ ಪದ್ಧತಿಯನ್ನು ಮೇಯರ್ ಅವರು ಏನು ಅವರ ಸಾಧನೆಗಳನ್ನು, 1 ವರ್ಷದ ಸಾಧನೆಗಳನ್ನು ಹೇಳುತ್ತಿರುವ ಸಂದರ್ಭದಲ್ಲಿ ಅವರ ಸಾಧನೆಯ ವಿರುದ್ಧ ನಾವು ಮಾತಾಡ್ತೇವೆ ಅಂತ ಹೇಳಿ ನಮ್ಮ ಹಕ್ಕನ್ನು ಮೊಟಕುಗೊಳಿಸುವಂಥ ಪ್ರಯತ್ನ ಪಟ್ಟರು. ಶಿಷ್ಟಾಚಾರದ ಪ್ರಕಾರ ನಾಡಗೀತೆ, ಆಮೇಲೆ ಸ್ವಾಗತ, ಆದಮೇಲೆ ಸ್ಥಿರೀಕರಣ ಆದಮೇಲೆ 0 ಅವರ್ ಚರ್ಚೆಗೆ ಅವಕಾಶ ಕೊಡುವಂಥದ್ದು. ಪೂಜ್ಯ ಗೌರವಾನ್ವಿತ ಮೇಯರ್ ಅವರು ತನ್ನ ಕೊನೆಯ ಸಾಮಾನ್ಯ ಸಭೆ ಅಂದರೆ ಎಲ್ರಿಗೆ ಮಂಗಳೂರು ನಗರದ ಜನರ ಸಮಸ್ಯೆ, ಅಭಿವೃದ್ಧಿಯ ಬಗ್ಗೆ ಇದರ ಬಗ್ಗೆ ಮಾತಾಡುವಂಥ ಒಂದು ಸಭೆ. ತೊಂದರೆ ಇಲ್ಲ, ಅವರ ಸಾಧನೆ ಬಗ್ಗೆ ಅವರಿಗೆ 0 ಅವರ್ನ ನಂತರ ಕೊನೆಯ ಕ್ಷಣದಲ್ಲಿ ಮಾಡ್ಬೋದಿತ್ತು, ಅಭಿನಂದನೆ ಕೂಡ ಕೇಳಿಸ್ಕೊಳ್ಬೋದಿತ್ತು. ಆದರೆ ಅವರು ಸಾಧನೆಯನ್ನು ಹೇಳ್ತಾ ಹೋದರು. ಆವಾಗ ಅವರು ಆ ಸಾಧನೆ ಸರಿಯೋ ತಪ್ಪೋ ಅಲ್ಲ, ಹೇಳಿದ್ದು ಸತ್ಯವೋ ಸುಳ್ಳೋ ಅಂತ ಹೇಳಲಿಕ್ಕೆ ವಿರೋಧ ಪಕ್ಷದವರಿಗೆ ಅವಕಾಶವನ್ನು ಕೊಡಬೇಕು. ಅವರು ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಅವ್ರಿಗೆ ಗೊತ್ತಿತ್ತು ಈ 1 ವರ್ಷದಲ್ಲಿ ಅವರ ಸಾಧನೆ ಶೂನ್ಯ. ಆಡಳಿತ ಪಕ್ಷದವರಿಗೆ ಮೇಯರ್ ಇದ್ದಾರೆ, ಸಚೇತಕರಿದ್ದಾರೆ, ಚೇರ್ಮನ್ಗಳಿದ್ದಾರೆ, ಅವ್ರಿಗೆ ಹೋಗಿ ಮಾತಾಡುವಂಥ ಅವಕಾಶ ಇದೆ. ಮಂಗಳೂರು ನಗರದ ಸಮಸ್ಯೆಗಳ ಬಗ್ಗೆ, ನಾವು ಅಭಿವೃದ್ಧಿ ಬಗ್ಗೆ ಯಾವಾಗಲೂ ರಾಜಕೀಯ ಮಾಡಿದವರಲ್ಲ. ಆದರೆ ಇವರ ದುರಾಡಳಿತ ಇವತ್ತು ನಿಮ್ಗೆ ಗೊತ್ತಿರ್ಬೋದು. ನಾವು ಈ 0 ಅವರಲ್ಲಿ ಏನು ಪ್ರತಿಭಟನೆ ಮಾಡಿ ಬಾವಿಗಿಳಿದು ನಮ್ಮ ಸದಸ್ಯರೆಲ್ಲ ಕೂತಾಗ ಬೆಲ್ ಹೊಡೆದು ಅವರು ಹೋದ ನಂತರ ಏನು ಶಿಷ್ಟಾಚಾರದ ಪ್ರಕಾರ ಏನು ಮಾಡಬೇಕು, ಇದು ನನ್ನ ಕೊನೆಯ ಸಭೆ, ಮೇಯರ್ ಆಗಿ ಕೊನೆಯ ಸಭೆ, ಏನು ವಿಚಾರ ಪ್ರತಿಪಕ್ಷದವರು ನಾವು ಹೇಳ್ತೀವಿ ಅವರಿಗೆ ನೀವು ಎಷ್ಟು ಗಂಟೆ ಅವರು ಮೊದಲು ಪ್ರಮಾಣ ವಚನ ತೆಗೆದು ಅವರು ಮೇಯರ್ ಆಗಿ ಸ್ವೀಕರಿಸಿದ ನಂತರ ಮೊದಲ ಸಭೆ 11 ಗಂಟೆಯಿಂದ 3 ಗಂಟೆಗೆ ಊಟ ಸಹ ನಾವು ಮಾಡಲಿಲ್ಲ. 4 ಗಂಟೆವರೆಗೆ ನಾವು ಚರ್ಚೆ ಮಾಡಿದ್ದೇವೆ. ಅದು ಅವರ ಮೊದಲ ಸಭೆ. ಅವ್ರಿಗೆ ಗೊತ್ತಿತ್ತು ಅವರನ್ನು ವಿರೋಧ ಮಾಡುವಂತ ಪ್ರಶ್ನೆ ಇಲ್ಲ. ಅವರು ಸ್ವೀಕರಿಸಿದ ಸಂದರ್ಭ ನಾವು ಸಲಹೆಗಳನ್ನು ಕೊಟ್ಟಿದ್ದೇವೆ. ಇವತ್ತು 1 ವರ್ಷದಲ್ಲಿ ಅವರ ಸಾಧನೆ ವಿಚಾರ ಹೇಳುವಾಗ ಅವ್ರಿಗೆ ಗೊತ್ತಿತ್ತು ನಾವು ವಿರೋಧ ಮಾಡ್ತೇವೆ ಅಂತ. ಯಾಕಂದ್ರೆ ಅವರು ಸಾಧನೆಯೇ ಮಾಡಲಿಲ್ಲ, ಯಾವುದು ಪ್ರಾಜೆಕ್ಟನ್ನೇ ಕಂಪ್ಲೀಟ್ ಮಾಡಲಿಲ್ಲ. ಅದರ ಬಗ್ಗೆ ನಾನು ಮತ್ತೆ ಮಾತಾಡ್ತೇನೆ. ಬಾವಿಗೆ ಇಳಿದ ಮೇಲೆ ಪ್ರತಿಪಕ್ಷದವರನ್ನು ಕರೆದು ಇವತ್ತು ಮಾಡಲೇಬೇಕು. ಒಂದು ವೇಳೆ ಅವರಿಗೆ ಸಾಮಾನ್ಯ ಸಭೆ ಮುಂದುವರಿಸಬೇಕಾದರೆ ನಮ್ಮ ಹಿರಿಯ ಸದಸ್ಯರಿದೆ, 2-3 ಮಂದಿ ಮೇಯರ್ ಆದವರಿದ್ದಾರೆ ನಮ್ಮಲ್ಲಿ, ವಿರೋಧ ಪಕ್ಷ ನಾಯಕರು, ನಮ್ಮನ್ನು ಕರೆದು ಹೇಳ್ಬೋದಿತ್ತಲ್ಲ. ಜನರ ಸಮಸ್ಯೆಗಳ ಬಗ್ಗೆ ಮಾತಾಡುವಂಥ ಒಂದೇ ಒಂದು ತಿಂಗಳಿಗೆ ಒಂದು ಅವಕಾಶ ನಮಗೆ. ಇಂತಹ ದುರಹಂಕಾರ, ಖಾಲಿ ಪ್ರಚಾರ ಪ್ರಿಯರವರು ಪ್ರಚಾರಕ್ಕೋಸ್ಕರ ಹೀಗೆ ಮಾಡಿದ್ದಾರೆ. ಮತ್ತೆ ನಮ್ಮ ಮೇಲೆ ಗೂಬೆ ಕೊರಿಸುವಂಥ ಕೆಲಸ ಮಾಡಿದರು. ನಾವು ಸಾಮಾನ್ಯ ಸಭೆಯನ್ನು ಮಾಡಲಿಕ್ಕೆ ಬಿಡಲಿಲ್ಲ. ಒಂದೇ ಒಂದು ಶಬ್ದ ಆಡಳಿತದ ಪಕ್ಷದ ಕಾರ್ಪೊರೇಟರ್ ಮಾತಾಡಲಿಲ್ಲ. ಆದರೆ ಅವರಿಗೆ ಅದನ್ನು ಮಾತಾಡಲಿಕ್ಕಿದ್ದದ್ದು ಇವರು ಸಾಧನೆಗಳನ್ನು ಹೇಳಿದ ಮೇಲೆ ಅವರಿಗೆ ಅಭಿನಂದನೆ ಸಲ್ಲಿಸುವಂಥದ್ದು. ಅಭಿನಂದನೆ ಸಲ್ಲಿಸಲಿಕ್ಕೆ ಆ ವೇದಿಕೆಯ ಪ್ರೆಸ್ ಮೀಟ್ ಮಾಡಲಿ. ಮೊನ್ನೆ ಅವರ ಸಾಧನೆ ಬಗ್ಗೆ ಅವರು ಹೇಳಿದರು, ಅದರಲ್ಲಿ ನೀವು ನೋಟ್ ಮಾಡಿ ಒಂದು 10 ಅಂಶಗಳನ್ನು ಹೇಳಿದರು. ನೀರಿನ ಅದಾಲತ್ 11 ಬಾರಿ ಮಾಡಿದ್ದೇನೆ ಅಂತ. ನೀವು ಮಂಗಳೂರು ಮಹಾನಗರ ಪಾಲಿಕೆಯ ನಿಂತರೆ 100 ಮಂದಿ ಬರ್ತಾರೆ ಬಿಲ್ಲನ್ನು ಇಟ್ಕೊಂಡು. 1 ವರ್ಷದ ಬಿಲ್ ನಾವು ಕಟ್ಟಿದ್ದೇವೆ ಸರ್, ಅದರಲ್ಲಿ ಪುನಃ ಆ್ಯಡ್ ಆಗಿ ಬಿಲ್ ಬಂದಿದೆ. ಜನರ ಹತ್ರ ಕೇಳಿ. ನಾವು ಪ್ರತಿಪಕ್ಷದವರು ನಾವು ಅವರನ್ನು ಯಾವಾಗಲೂ ಅವರ ಬಗ್ಗೆ ಮಾತಾಡ್ತೇವೆ ಅಂತ, ವಿರೋಧ ಮಾತಾಡ್ತೇವೆ ಅಂತ ಹೇಳ್ತಾರೆ. ಜನರ ಬಳಿ ಹೋಗಿ ಇವರಿಗೆ ಜನರೇ ಉತ್ತರ ಕೊಡ್ತಾರೆ. ನೀರು, ಆ ತಾಯಿ ನೇತ್ರಾವತಿಯಿಂದ ನಮಗೆ ಫ್ರೀ ಆಗಿ ಸಿಗುವಂಥ ನೀರು, ಗ್ರಾವಿಟಿಯಲ್ಲಿ ಬರುವಂಥ ನೀರಿಗೆ ಮಂಗಳೂರು ನಗರದ ಜನರ ಮನೆಗೆ ಕೊಡುವಂಥದ್ದು. ಡೊಮೆಸ್ಟಿಕ್ ನೀರಿಗೆ ಹೆಚ್ಚು ಮಾಡಬೇಡಿ, ನೀವು ಕಮರ್ಷಿಯಲ್ ಮಾಡಿ, ಬಿಲ್ಡಿಂಗಿಗೆ ಮಾಡಿ, ನೀರಿಗೆ ಮಾಡಬೇಡಿ. ಯಾಕಂದರೆ ಮೇಂಟೆನೆನ್ಸ್ ಇರೋದು ಯಾವುದು, ಪಂಪ್ ಹೌಸ್, ಅದರ ಕಾಮಗಾರಿಗೆ. ನಾವು ನಮ್ಮ
ಅಧಿಕಾರಿಯಾದಿಯಲ್ಲಿ 1 ರೂಪಾಯಿ ನಾವು ನೀರಿನ ದರ ಹೆಚ್ಚು ಮಾಡಲಿಲ್ಲ. ನಮ್ಮ ಸ್ವಯಂ ಘೋಷಿ ಆಸ್ತಿ ತೆರಿಗೆಯನ್ನು ಕಡಿಮೆ ಮಾಡುದು, ಸ್ವಯಂ ಘೋಷಿ ಆಸ್ತಿ ತೆರಿಗೆಯನ್ನು ಜಾಸ್ತಿ ಮಾಡಿದವರೇ ಇವರು. ನಾವು ಸ್ವಯಂ ಘೋಷಿ ಆಸ್ತಿ ತೆರಿಗೆ ತುಳಸಿ ಕಟ್ಟೆಗೆ ಟ್ಯಾಕ್ಸ್ ಆಗ್ತವೆ ಅಂತ ಹೇಳುವಾಗ ನಮ್ಮನ್ನು ಟ್ಯಾಕ್ಸ್ ಆಗ್ತಾರೆ ಅಂತ ಕಾಂಗ್ರೆಸ್ನವರು ಹೇಳಿದ್ರು, ಬಿಜೆಪಿ ಅವರು ಹೇಳಿದ್ರು ಕಾಂಗ್ರೆಸ್ನವರು ಆಗ್ತಾರೆ ಅಂತ. ಆದ್ರೆ ನಾವು ಸ್ವಯಂ ಘೋಷಿ ಆಸ್ತಿ ತೆರಿಗೆಯನ್ನು ಇಂಪ್ಲಿಮೆಂಟೇ ಮಾಡಲಿಲ್ಲ, 5 ವರ್ಷ ಮಾಡಲಿಲ್ಲ. ಬಿಜೆಪಿ ಆಡಳಿತ ಮಂಗಳೂರು ಮಹಾನಗರ ಪಾಲಿಕೆಗೆ ಯಾವಾಗ ಬರ್ತದೆ ಆವಾಗ ಟ್ಯಾಕ್ಸ್ ಜಾಸ್ತಿ ಆಗ್ತದೆ, ಟ್ರೇಡ್ ಲೈಸೆನ್ಸ್ ಶುಲ್ಕ ಜಾಸ್ತಿ ಆಗ್ತದೆ, ತ್ಯಾಜ್ಯ ಶುಲ್ಕ ಜಾಸ್ತಿ ಆಗ್ತದೆ, ನೀರಿನ ಬಿಲ್ ಜಾಸ್ತಿ ಆಗ್ತದೆ. ಸದನದಲ್ಲಿ ಸಾಮಾನ್ಯ ಸಭೆಯಲ್ಲಿ ನಾವು ಮೇಯರ್ಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟೆವು. ಏನ್ ಮಾಡಿದ್ರು, ಅವ್ರು ಹೇಳಿದ್ರು ಸೀನಿಯರ್ ಕಾರ್ಪೊರೇಟರ್ಸ್ಗಳನ್ನು ಕರೆದು ಸಭೆ ಮಾಡಿ ನಾವು ಡಿಸ್ಕಸ್ ಮಾಡಿ ಸರ್ಕಾರಕ್ಕೆ ಕಳಿಸುವ. ಯಾವ ಸಭೆಯಲ್ಲಿ? ಕಳೆದ ಸಭೆಯಲ್ಲಿ. ಆಗ ನಾನು ಎದ್ದು ನಿಂತು ಹೇಳಿದೆ, ಈಗಲೇ ಪಾಸ್ ಮಾಡುವ, ಮತ್ತೆ ಪ್ರೊಸೀಡಿಂಗ್ಸ್ ಅಲ್ಲಿ ಹಾಕುವ ಅಂತ. ಮೊನ್ನೆ ಇವರು ಸಭೆ ಮಾಡಿದ್ರು, 0.1% ಕಮ್ಮಿ ಮಾಡುವಂತ ಒಂದು ಡಿಸಿಷನ್ ಅಲ್ಲಿ ಆಯ್ತು. ಓಕೆ, ಅಲ್ಲಿ ರೆವಿನ್ಯೂ ಶಾರ್ಟೇಜ್ ಏನೋ ಅದರ ಬಗ್ಗೆ ಏನೋ ಡಿಸ್ಕಸ್ ಮಾಡಲಿಲ್ಲ. ಸದನದಲ್ಲಿ ಹೇಳಿದ್ರು ಏನು, ಒಂದು 3-4 ದಿವಸ ಬೇಕು, ಮತ್ತೆ ನಾವು ಪುನಃ ಸೇರುವ. ಓಕೆ, ಈಗ ಕಡಿಮೆ ಮಾಡುವಂತ ಆಲೋಚನೆ ಶಾಸಕರಿಗೆ, ಮೇಯರ್ ಅವರಿಗೆ ಬಂತು. ಯಾಕಂದ್ರೆ 6 ತಿಂಗಳಲ್ಲಿ ಇಲೆಕ್ಷನ್ ಉಂಟು. ನಾವು ಕಳಿಸಿದ್ದೇವೆ, ಸರ್ಕಾರ ಅವರದಿರುವುದು ಅಂತ. ನಾವು 100% ಕಾಂಗ್ರೆಸ್ ಪಕ್ಷ ಬಡವರ ಕಾಳಜಿ ಇರುವಂತ ಪಕ್ಷ, ನಮ್ಗೆ ಗೊತ್ತುಂಟು. ಇವತ್ತು ಸ್ವಯಂ ಘೋಷಿ ಆಸ್ತಿ ತೆರಿಗೆ ಕಟ್ಟದವರಿಗೆ 1 ದಿವಸ ಆದ ಕೂಡಲೇ ಪೆನಾಲ್ಟಿ ಸ್ಟಾರ್ಟ್ ಆಗ್ತದೆ. ಇಷ್ಟೆಲ್ಲ ಕಲೆಕ್ಟ್ ಮಾಡುವಂತ ನಾವು ಈ ಆಡಳಿತದಲ್ಲಿ 4 ವರ್ಷ ಆಡಳಿತದಲ್ಲಿ ಇವರು ಏನು ಮಾಡಿದ್ದಾರೆ?